12 ಗಂಟೆ ಅಂದ್ರೆ ಅವಾಗಲೂ ಈ ದೇವಭೂತ ಓಡಾಡೋ ಟೈಮು. ಹೊಸ ವರ್ಷಕ್ಕೆ ಏನಪ್ಪ ಹೊಸದ್ ಬಂತು, ಸಿಗರೇಟ್ ಸೇದನ್ನ ಬತ್ತಿ ಮಾಡ್ಬಿಟ್ರು. ಮಕ್ಕಳಿಗೆ ಆ ರೀಸನ್ ಹೇಳ್ಕೊಟ್ರೆ ಅವ್ರು ಕೂಡ ಕಲಿತಾರೆ. ನ್ಯೂ ಇಯರ್ ಸೆಲೆಬ್ರೇಷನ್ ನೀವೇನ್ ಮಾಡ್ತೀರಿ ಸರ್? ಎಲ್ಲಿ ಮಾಡ್ತಿದ್ದೀರಾ? ನಂದು ಇಲ್ಲ, ಸೆಲೆಬ್ರೇಷನ್ ಮಾಡಲ್ಲ. ನಾನು ಯುಗಾದಿಗೆ ಸೆಲೆಬ್ರೇಷನ್ ಮಾಡೋದು. ನೀವು ಮನೆ ಮಕ್ಕಳು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡೋದೇ ಚಾಲೆಂಜಿಂಗ್ ಇರುತ್ತಪ್ಪ. ಅವ್ರು ಒಪ್ಕೊಂತಾರ ಅಥವಾ ಅವ್ರ ಪಾಡಿಗೆ ಅವ್ರೇನ್ ಮಾಡ್ಲಿ ಪರವಾಗಿಲ್ಲ ಅಂತಾನ? ಇಲ್ಲ, ಈಗ ಕ್ರಿಕೆಟ್ ಆಡಿದಾಗ ಮತ್ತೆ ಈ ವರ್ಲ್ಡ್ ಕಪ್ ಗೆದ್ದಾಗ ಅದೆಲ್ಲ ಮಾಡಿದಾಗ ಮಧ್ಯರಾತ್ರಿ ಎಲ್ಲ ಪಟಾಕಿಗಳು ಹೊಡಿತಾ ಇರ್ತಾರಲ್ಲ, ಪಟಾಕಿಗಳೆಲ್ಲ ಹೊಡಿತಾರೆ. ನಮಗೆ ನಿಜವಾಗ್ಲೂ ಒಂದು ನಿದ್ದೆ ಮಾಡಿ ಚೆನ್ನಾಗಿ ಒಂದು ಆರೋಗ್ಯದಿಂದ ಬೆಳಗ್ಗೆ ಎದ್ದೇಳುವಂಥದ್ದು, ಯುಗಾದಿನ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದು ಅಂತ ಹೇಳಿ ಅದನ್ನ ಮತ್ತೆ ಅವ್ರಿಗೆ ಮಕ್ಕಳಿಗೆ ಆ ರೀಸನ್ ಹೇಳ್ಕೊಟ್ರೆ ಅವ್ರು ಕೂಡ ಕಲಿತಾರೆ. ಯಾರು ಗೊತ್ತಿಲ್ಲದವರು ಜನಗಳೆಲ್ಲ ಮಾಡ್ತಾ ಇದಾರೆ. ಇಡೀ ಜೀವರಾಶಿ ಮಾಡುವಂತ ಸಮಯಕ್ಕೆ ನಮ್ಮ ಹಿರಿಯರು ಆಲ್ರೆಡಿ ಮಾಡ್ಕೊಟ್ಟೋಗಿದ್ದಾರೆ. ಗೊತ್ತಿಲ್ಲದವರು ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಗೊತ್ತಿಲ್ಲದವರು ಸೆಲೆಬ್ರೇಟ್ ಮಾಡ್ತಾ ಇರೋದ್ರಿಂದ ನಾವು ಆ ರೀತಿ ಮಾಡೋದು ಬೇಡ ಅಂತ ಹೇಳಿದ್ರೆ ಮಕ್ಕಳು ಅರ್ಥ ಮಾಡ್ಕೊಂತಾರೆ. ಅಂದ್ರೆ ಅವ್ರಿಗೆ ಚಿಕ್ಕವರಿದ್ದಾಗಿಂದಾನೆ ಅದನ್ನ ಹೀಗೆ ಒಂದ್ 3 ಪ್ರಶ್ನೆ ಕೇಳೋದು. ಹೊಸ ವರ್ಷಕ್ಕೆ ಏನಪ್ಪ ಹೊಸದ್ ಬಂತು, ಹೊಸದ್ ಏನೇನಾಯ್ತು ನೆಕ್ಸ್ಟ್ ಲಿಸ್ಟ್ ಮಾಡಿ ಅಂತ ಮಕ್ಕಳಿಗೆ. ಕ್ಯಾಲೆಂಡರ್ ಬದಲಾವಣೆ ಬಿಟ್ಟು ಬೇರೆ ಲಿಸ್ಟ್ ಮಾಡಕ್ ಆಗಲ್ಲ. ಅದೇ ಯುಗಾದಿಗೆ ಏನೇನು ಹೊಸದ್ ಬಂತು ಅಂತ ಲಿಸ್ಟ್ ಮಾಡಕ್ ಹೇಳಿದ್ರೆ ಅಲ್ಲಿ ಪ್ರಕೃತಿಯಲ್ಲಿ ಎಲೆ ಬದಲಾವಣೆ ಆಗಿರುತ್ತೆ, ಚಿಗುರೆಲ್ಲ ಬಂದಿರುತ್ತೆ, ಹೊಸ ವರ್ಷಕ್ಕೆ ಹೊಸ ಹೆಸರು ಬಂದಿರುತ್ತೆ, ನಾವು ಹೊಸ ಬಟ್ಟೆ ಹಾಕೊಳ್ತೀವಿ, ಹೊಸತನ ಎಲ್ಲ ಕಡೆ ಇರುತ್ತೆ. ಅದನ್ನ ಎಲ್ಲವನ್ನು ನಾವು ತೋರಿಸ್ತಾ ಹೋದಾಗ ತುಂಬಾ, ಆಮೇಲೆ ಹೊಸ ದಿನನೇ ಆರಂಭ ಆಗಿರಲ್ಲ ಇನ್ನು ನ್ಯೂ ಇಯರ್ ಮಾಡಿದಾಗ. ಹೌದು, ಅವ್ರು ಯಾವ್ದೋ ದಿನದ ಮಧ್ಯ ಆಕ್ಚುಲಿ ರಾತ್ರಿ ಸೆಲೆಬ್ರೇಟ್ ಮಾಡ್ತಾರಲ್ಲ ಸರ್. ಇದು ಹೊಸದನ್ನ ರಾತ್ರಿ ಕಗ್ಗತ್ತಲ್ಲಿ ಆಗೋ ಟೈಮಲ್ಲಿ ದೇವಭೂತ ಓಡಾಡೋ ಟೈಮಲ್ಲಿ ಆಕ್ಚುಲಿ 12 ಗಂಟೆ ಅಂದ್ರೆ ಅವಾಗಲೂ ಈ ದೇವಭೂತ ಓಡಾಡೋ ಟೈಮು. ಹೊರಗಿರ್ಬೇಡಪ್ಪ ಅಂತಿದ್ರು. ಈಗ ಅಂತ ಟೈಮಲ್ಲಿ ಹೊಸದೇನೋ ಬಂತು ಅಂತೇಳಿ ಕುಣಿದು ಕುಟ್ಪಳಿಸೋದು ನಿಜವಾಗ್ಲೂ ಏನೋ ಒಂದು ಭ್ರಮೆಯಿಂದ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಯೋಡೈವರ್ಸಿಟಿ ಆಂಗಲ್ ನೋಡ್ಕೊಂಡ್ರೆ ಕೆಲವು 4 ಜನ ಬೆಳಗ್ಗೆ ರಾತ್ರಿ ಬೆಳಗ್ಗೆ ಹೇಳುವಂತ ಎಲ್ಲ ಪ್ರಾಣಿಗಳು ಮಲಗಿರುವಂತ ಸಮಯದಲ್ಲಿ ನಾವ್ ಅದೆಲ್ಲ ಮಾಡಿ ಅವೆಲ್ಲವನ್ನೂ ಡಿಸ್ಟರ್ಬ್ ಮಾಡೋದಿಲ್ಲ. ಅದು ಸರಿ. ನಾವೊಬ್ಬರಲ್ಲ ಬದುಕಿರೋದು ಭೂಮಿ ಮೇಲೆ. ಎಲ್ಲ ಜೀವರಾಶಿಗಳು ಅಷ್ಟೇ ಅಧಿಕಾರ ಇದೆ. ನಾವು ನಮ್ಮೊಬ್ಬರ ಜೀವರಾಶಿಗಳು ಮಾತ್ರ ಅಧಿಕಾರ ಇಲ್ಲ. ಬೇರೆಯವ್ರನ್ನೆಲ್ಲ ರಾತ್ರಿ ಡಿಸ್ಟರ್ಬ್ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಬೆಳಗ್ಗೆ ಒಂದು ಮಾಡಿದ್ರೆ ಸೆಲೆಬ್ರೇಷನ್ಗೆ ಅರ್ಥ ಇರುತ್ತೆ. ಕಂಪ್ಲೀಟ್ಲಿ ಅಂದ್ರೆ ಸರಿಯಾದ ನೋಡಿದ್ರೆ ಕಂಪ್ಲೀಟ್ಲಿ ನಾನ್ಸೆನ್ಸ್ ಅಂತ. ಎಲ್ಲರನ್ನೂ ಡಿಸ್ಟರ್ಬ್ ಮಾಡ್ಕೊಂಡು ಏನು ಬದಲಾವಣೆ ಆಗಿದೆ, ಒಂದೇ ಒಂದು ಕ್ಯಾಲೆಂಡರ್ ಹಾಳೆ ಬದಲಾವಣೆ ಆಗಿದ್ದಕ್ಕೆ ಆರ್ಬಿಟ್ರರಿ, ಅದು ಕಂಪ್ಲೀಟ್ಲಿ ಆರ್ಬಿಟ್ರರಿ ನಾವು ಮಾಡೋದಕ್ಕಿಂತ ಸೈಂಟಿಫಿಕ್ ಆಗಿ ನಾವು ಇದರಲ್ಲಿ ಮಾರ್ಚ್ ಅಲ್ಲಿ ಅದನ್ನ ಮಾಡ್ಕೊಬೋದು. ಕುಡಿಯೋದನ್ನ ಎಣ್ಣೆ ಮಾಡಿಬಿಟ್ಟಿದ್ದಾರೆ. ನಾವು ದೀಪಕ್ಕೆ ಹಾಕ್ತಿವಿ ಎಣ್ಣೆ, ಹೌದಾ? ಅಡಿಗೆಗೂ ಬಳಸ್ತೀವಿ ಎಣ್ಣೆ. ಸೊ ಓವರ್ ಆಲ್ ಆಗಿ ನಾವೇನು ಶ್ರದ್ಧೆಯಿಂದ ನೋಡ್ತೀವೋ ಅದನ್ನ ಎಣ್ಣೆ ಮಾಡಿದ್ರು. ಇನ್ನೊಂದು ನಾವು ಊದ್ ಬತ್ತಿ ಇಲ್ಲ ನಮ್ ದೀಪಕ್ಕೆ ಬತ್ತಿ ಹಚ್ತೀವಿ, ಸಿಗರೇಟ್ ಸೇದನ್ನ ಬತ್ತಿ ಮಾಡ್ಬಿಟ್ರು. ಎಲ್ಲ ಒಂದ್ ಕಡೆ ನಾವ್ ಏನನ್ನ ಶ್ರದ್ಧೆಯಿಂದ ಬಹಳ ಒಂದು ದೈವಿಕ ಭಾವನೆಯಿಂದ ನೋಡ್ತಿದ್ವೋ ಅಂಥದ್ದನ್ನ ಬಹಳ ಒಂದು ನಮ್ಮನ್ನೇ ಅದು ಹಾಳು ಮಾಡುವಂತ ವಸ್ತುಗಳಿಗೆ ಅದನ್ನೊಂದು ಕರೆದು, ಒಂದು ಆಡು ಭಾಷೆಯಲ್ಲಿ ಕರೆದು ಅದನ್ನ ಒಂಥರ ಕ್ಯಾಶುವಲ್ ಮಾಡಿ ನಮ್ಮ ಯುವಕರನ್ನ ದಾರಿ ತಪ್ಪಿಸೋ ಕೆಲಸ ಆಗ್ತಿದೆ ಅಂತ ಅನ್ಸುತ್ತೆ. ಹೌದು, ಆಗ್ತಾ ಇದೆ. ನನಗೆ ಉದ್ದೇಶಪೂರ್ವಕವಾಗಿ ಹಂಗೆ ಕಂಡಮ್ ಮಾಡ್ಬೇಕಂತ ಮಾಡಿದಾರೆ ಅಂತ ಅನಿಸ್ತಾ ಇಲ್ಲ. ಈ ಕೆಲವು ಸರಿ ಏನಾಗುತ್ತೆ, ನಮ್ಗೆ ಜೋಕ್ ಮಾಡ್ಕೊಳಕ್ ಬರದೇ ಇದ್ದಾಗ ನಮ್ಮೆಲ್ಲ ನಾವೇ ಜೋಕ್ ಮಾಡ್ಕೊಳ್ತೀವಲ್ಲ, ಹಂಗೆ ನಮ್ಮ ಸಂಪ್ರದಾಯವನ್ನೇ ಒಂದು ಜೋಕ್ ಮಾಡೋವಂಥದ್ದು, ಅದನ್ನ ಜೋಕ್ ಮಾಡಿ ಅದನ್ನ ಕಂಡಮ್ ಮಾಡ್ತಾ ಮಾಡೋವಂಥದ್ದು, ನಾವು ದೊಡ್ಡವರನ್ನು ತೋರ್ಸ್ಕೊಳ್ಳುವಂಥದ್ದು, ಈ ತರದ ಒಂದು ಇದರಿಂದ ಒಂದು ಅಸಡ್ಡೆ ಭಾವನೆ ನಮ್ಮೇಲೆ ನಮಗೆ ಗೌರವ ಇಲ್ಲದೆ ಇದ್ದಾಗ, ಆಮೇಲೆ ನಾವು ಸುಮ್ನೆ ನಮ್ ತಪ್ಪನ್ನ ಕ್ಯಾಶುವಲ್ ಮಾಡಕ್ಕೆ ಈ ತರ ಎಲ್ಲ ಮಾಡೋ ಸಂದರ್ಭದಲ್ಲಿ ಆಗಿರ್ಬೋದು ಅಂತ. ಈ ಕ್ರಿಯೇಟಿವ್ ಮೈಂಡ್ಸ್ ಅಂತ ಇರುತ್ತಲ್ಲ, ಕ್ರಿಯೇಟಿವ್ ಮೈಂಡ್ಸ್ ಅಲ್ಲಿ ಹೊಸತನದ ಹುಡುಕ್ತಾ ಇರ್ತೀವಿ. ಹೊಸತನ ನಮಗೆ ಹೊಸದು ಮಾಡಿದಾಗ, ಹೊಸ ಪ್ರೊಡಕ್ಟಿವ್ ಆಗಿ ಮಾಡಿದಾಗ ಬರ್ತಾ ಇರುತ್ತೆ. ಈ ಹೊಸತನದಲ್ಲಿ ನಮ್ಗೆ ಹೊಸದನ್ನೇನು ಕಂಡಿಡಿಯಕ್ಕೆ ಆಗದೆ ಇರುವಂತ ಕೆಲವು ಮೈಂಡ್ ಸೆಟ್ ಇರ್ತಾರೆ. ಜೀವನದಲ್ಲಿ ಪ್ರತಿಯೊಂದು ಕ್ಷಣನೂ ಹೊಸದೇ. ಅದ್ರದ್ದು ಹೊಸತನ ನಾವು ನೋಡ್ತಾ ಹೋದಾಗ ಹೊಸದನ್ನ ಕಂಡಿಡಿಯಕ್ಕೆ ಆಗದೆ ಇರೋರು ಏನ್ ಮಾಡ್ತಾರೆ, ಈ ಹಳೆದನ್ನ ಕ್ರಿಟಿಸೈಸ್ ಮಾಡ್ತಾರೆ. ಇನೋವೇಟಿವ್ ಮೈಂಡ್ ಇಲ್ಲದೆ ಇರ್ತಾರೆ. ಹಳೆದನ್ನ ಕ್ರಿಟಿಸೈಸ್ ಮಾಡೋದು ನಮ್ಮ ಇನೋವೇಷನ್ ಅಲ್ಲ. ಹೌದು, ಅದನ್ನ ಕ್ರಿಟಿಸೈಸ್ ಮಾಡ್ತಾರೆ, ನಾವು ಹೊಸದೇನೋ ಮಾಡಿದೆ. ಕ್ರಿಟಿಸೈಸ್ ಕೂಡ ಸೈಂಟಿಫಿಕ್ ಆಗಿ ಕ್ರಿಟಿಸೈಸ್ ಮಾಡಿ ಇಂಪ್ರೂವ್ ಆಗೋ ತರ ಮಾಡ್ಬೋದು, ಅದು ಒಂಥರ. ಆದ್ರೆ ಇದು ಅಪಹಾಸ್ಯ ಮಾಡೋದ್ರದ್ದು. ನಾವೇನೋ ಸ್ಪೆಷಲ್ ಮಾಡ್ತಿದೀವಿ ಅಂತ ಫೀಲಿಂಗ್ ಅಲ್ಲಿ ನಾವು ಈಗಲೇ ನೋಡಿದಂಗೆ ಆ ಫೀಲಿಂಗ್ ಅಲ್ಲಿ ಏನಾಗ್ತಾರೆ, ಇನ್ನೂ ಇಂಟೆಲೆಕ್ಚುಲಿ ರಿಟಾರ್ಡ್ ಆಗ್ತದೆ, ಹಿಂದಕ್ಕೆ ಬರ್ತಾ ಇದ್ದಾರೆ. ಅಡ್ವಾನ್ಸ್ ಆಗ್ಬೇಕು, ಕಂಟಿನ್ಯೂಸ್ಲಿ ಅಡ್ವಾನ್ಸ್ ಆದಾಗ ಇದೆಲ್ಲ ಕೂಡ ಗೊತ್ತಾಗುವಂಥದ್ದು. ನಾನು ಹೇಳೋದಂದ್ರೆ ಅವ್ರಿಗೆ ಬೇರೆಯವ್ರನ್ನ ಫಾಲೋ ಮಾಡೋದಾದ್ರೆ ಎಲ್ಲರೂ ಅಂದ್ರೆ ಹರ್ಡ್ ಮೆಂಟಾಲಿಟಿ ಬೇಕಾದ್ರು ಬೇರೆಯವ್ರನ್ನ ಫಾಲೋ ಮಾಡೋದಾದ್ರೆ ಹೊಸ ವರ್ಷಕ್ಕೆ ನೀವು ಇವರಿಗೆ ಮಾಡ್ಕೊಳ್ಳಿ. ಅದನ್ನ ನಾವೇ ಸ್ವಂತ ಚಿಂತನೆ ಮಾಡುವಂತವ್ರು 1% ಜನ ಇರ್ತೀವಿ ನಾವು ಚಿಂತನೆ ಮಾಡುವಂತವ್ರು. ಆ ಚಿಂತನೆ ಮಾಡುವಂತ ಸ್ವಂತ ಬುದ್ಧಿಯನ್ನು ಉಪಯೋಗಿಸುವಂತವ್ರು ಎಲ್ಲರೂ ಕೂಡ ನಾವು ಯುಗಾದಿಗೆ ಅದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ, ಮತ್ತೆ ಅವ್ರಿಗೆ ಆಯ್ಕೆ ಮತ್ತೆ ಅವ್ರಿಗೆ ಎಲ್ಲರ ಜೊತೆ ನಾನು ಒಂದಾಗ್ತೀನಿ ಆಗಲಿ, ಇಲ್ಲ ವಿಶೇಷವಾಗಿ ಮಾಡುವಂತವ್ರು ಮಾಡೋಣ.